ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಬಹು ಹಿಂದೆ ಅನ್ನಬ್ರಹ್ಮ ಕ್ಷೇತ್ರ ಉಡುಪಿಗೆ ಹತ್ತಿರವಿರುವ ಕುಂದಾಪುರ ತಾಲೂಕಿನಲ್ಲಿ ಮಧುವನ ಅಂತ ಒಂದು ವನವಿತ್ತು. ಅದು ಕುಂಭ ಎಂಬ ದೈತ್ಯನ ಒಡೆತನದಲ್ಲಿತ್ತು. ಸಜ್ಜನರ ಮೇಲಿನ ಕುಂಭನ ಉಪಟಳವು ಹೆಚ್ಚಾದಾಗ ಭೀಮಸೇನ ದೇವರು ಕುಂಭನನ್ನು ಸಂಹರಿಸಿದ್ದರಿಂದ ಕುಂಭಾಸಿ ಅಂತ ಕರೆಯಲ್ಪಟ್ಟಿತು. ಪರಶುರಾಮನಿಂದ ನಿರ್ಮಿತವಾದ ಕ್ಷೇತ್ರಗಳಲ್ಲಿ ಇದು ಒಂದು. ಗೌತಮ ಋಷಿಗಳು ಆ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿದ್ದರು. ಆದ್ದರಿಂದ ಇದು ಗೌತಮ ಕ್ಷೇತ್ರವೂ ಹೌದು. ಆನೆಗುಡ್ಡೆ ಅಥವಾ ಗಜಗಿರಿ ಎಂಬ ಬೆಟ್ಟ ಇಲ್ಲಿದೆ. ಇಲ್ಲಿ ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ ಎಂಬ ಎರಡು ಕಲ್ಯಾಣಿಗಳಿವೆ. ಈ ಕುಂಭಾಸಿಯ ಪಕ್ಕದಲ್ಲಿಯೇ ಸಣ್ಣದೊಂದು ಗ್ರಾಮ ಕುಸುಮಸಾಗರ ಅಥವಾ ಹೂವಿನ ಕೆರೆ. ಹೂವಿನ ಕೆರೆಯಲ್ಲಿ ದೇವರಾಮ ಭಟ್ಟ ಮತ್ತು ಸರಸ್ವತಿ ಎಂಬ ದಂಪತಿಗಳಿದ್ದರು. ಸರಸ್ವತಿಯವರನ್ನು ಗೌರಿದೇವಿ ಅಂತಲೂ ಕರೆಯುತ್ತಿದ್ದರು. ಬಹುಶಃ ಗಂಡನ ಮತ್ತು ತವರು ಮನೆಯ ಎರಡೆರಡು ಹೆಸರುಗಳು ಅವರಿಗೆ. ಶ್ರೀಹರಿಯ ಭಕ್ತರಾಗಿದ್ದ ದೇವರಾಮ ಭಟ್ಟರು ವೇದ ಪಂಡಿತರಾಗಿದ್ದರು. ಇವರಿಗೆ ಮಕ್ಕಳಿರಲಿಲ್ಲ. ಅನೇಕ ಹರಕೆಗಳನ್ನು ಹೊತ್ತು ತೀರಿಸಿಯೂ ಆಗಿತ್ತು. ಹೂವಿನ ಕೆರೆಯಲ್ಲಿ ಪಿತ್ರಾರ್ಜಿತವಾದ ಒಂದು ಸಣ್ಣ ಭತ್ತದ ಗದ್ದೆಯೂ ಇತ್ತು. ಮಕ್ಕಳಿಗೆ ಪಾಠ ಹೇಳುವುದರಿಂದ ಕಾಲ ಕಳೆಯುತ್ತಿದ್ದರು. ಶ್ರೀಮನ್ ಮಧ್ವಾಚಾರ್ಯರಿಂದ 8 ಮಠಗಳಿಗೆ ನೇಮಿಸಲ್ಪಟ್ಟ ಬಾಲಯತಿಗಳಲ್ಲಿ ಶ್ರೀ ವಿಷ್ಣುತೀರ್ಥರ ಪರಂಪರೆಯಲ್ಲಿ 17ನೇ ಯತಿಗಳಾದ ಶ್ರೀ ವಾಗೀಶ ತೀರ್ಥರು ಕುಂಭಾಸಿ ಮಠದಲ್ಲಿ ಇದ್ದಂತಹ ಕಾಲ. ಭೂವರಾಹ ದೇವರು ಶ್ರೀ ವಾಗೀಶ ತೀರ್ಥರಿಗೆ ಸ್ವಪ್ನದಲ್ಲಿ ಸೂಚಿಸಿದಂತೆ ಕುಂಭಾಸಿಯಲ್ಲಿ ನಡೆಯಲಿರುವ ಉತ್ಸವಕ್ಕೆಂದು ಬರುವ ದೇವರಾಮ ಭಟ್ಟ ಮತ್ತು ಗೌರಿದೇವಿ ದಂಪತಿಗಳಿಗೆ ಸಂತಾನವಾಗುವಂತೆ ಫಲಮಂತ್ರಾಕ್ಷತೆಯನ್ನು ಕೊಡಲಿದ್ದರು. ದಂಪತಿಗಳ ಕನಸಿನಲ್ಲಿಯೂ ಕುಂಭಾಸಿ ಮಠಕ್ಕೆ ಉತ್ಸವಕ್ಕಾಗಿ ತೆರಳುವಂತೆ ಭಗವಂತನಿಂದ ಆಜ್ಞೆಯಾಗಿತ್ತು. ಅದರಂತೆ ದಂಪತಿಗಳು ಕುಂಭಾಸಿಗೆ ತೆರಳಿ ಶ್ರೀ ವಾಗೀಶ ತೀರ್ಥರನ್ನು ಕಂಡು ಅವರಲ್ಲಿ ತಮಗೆ ಸಂತಾನವಾಗದ ಬಗ್ಗೆ ಭಿನ್ನಯಿಸಿಕೊಂಡರು. ಭಗವಂತನು ಸ್ವಪ್ನದಲ್ಲಿ ಆದೇಶಿಸಿದಂತೆ ದಂಪತಿಗೆ ಫಲಮಂತ್ರಾಕ್ಷತೆ ನೀಡಿ ಉತ್ತಮೋತ್ತಮ ಬಾಲಕನು ಜನಿಸುತ್ತಾನೆ, ಅವನನ್ನು ನನಗೆ ನೀಡಬೇಕು ಅಂದರು. ಹುಟ್ಟಿದ ಶಿಶುವನ್ನು ನಿಮಗೆ ಒಪ್ಪಿಸುವುದು ನಮ್ಮ ವಿಲಾಸೆಯಲ್ಲ, ಸಂತಾನ ಬೇಕಿರುವುದು ನಮಗಾಗಿ ಅಂತ ದಂಪತಿಗಳು ಹೇಳಿದರು. ನಿಮಗೆ ಮತ್ತೊಂದು ಶಿಶು ಹುಟ್ಟುತ್ತದೆ, ಆ ಶಿಶುವನ್ನು ನೀವೇ ಇಟ್ಟುಕೊಳ್ಳಿ ಅಂತ ವಾಗೀಶ ತೀರ್ಥರು ಅಂದರು. ದಂಪತಿಗಳಿಗೆ ತಮ್ಮ ಮಾತಿನಿಂದ ಸಮಾಧಾನವಾಗದಿರುವುದನ್ನು ಅರಿತು ವಾಗೀಶ ತೀರ್ಥರು ಮಗುವು ಮನೆಯಲ್ಲೇ ಜನಿಸಿದರೆ ನೀವೇ ಸಾಕಿ ಸಲುಹಿರಿ, ಮನೆಯ ಆಚೆ ಜನಿಸಿದರೆ ಮಠಕ್ಕೆ ಒಪ್ಪಿಸಿರಿ ಅಂದಾಗ ಆಯಿತು ಅಂತ ತಲೆಯಲ್ಲಿ ಆಡಿಸಿ ಹೂವಿನ ಕೆರೆಗೆ ದಂಪತಿಗಳು ಬಂದರು. ಗೌರಿದೇವಿ ಗರ್ಭವತಿಯಾದರು. ಗರ್ಭವತಿ ಗೌರಿದೇವಿಯ ಬಯಕೆಗಳೆಂದರೆ ಪುಣ್ಯಕಥೆಯ ಶ್ರವಣ. ನವಮಾಸಗಳು ತುಂಬುವ ವೇಳೆಯಲ್ಲಿ ಗೌರಿದೇವಿಗೆ ವಾಗೀಶ ತೀರ್ಥರ ಮಾತಿನ ನೆನಪಿಗೆ ಬಂದು ಮನೆಯ ಹೊರಗೆ ಹೆರಿಗೆಯಾಗದಂತೆ ಎಚ್ಚರ ವಹಿಸತೊಡಗಿದಳು. ಒಂದು ಶುಭ ದಿನ ಶಾಲಿವಾನಶಕ್ಕೆ ಶಾರ್ವರಿ ನಾಮ ಸಂವತ್ಸರ ಮಾಘ ಶುದ್ಧ ಸಾಧನಾದ್ವಾದಶಿ ತುಲಾರಾಶಿ ಸ್ವಾತಿ ನಕ್ಷತ್ರ ಕೂಡಿ ಬಂದಾಗ ತುಂಬು ಗರ್ಭಿಣಿಯಾಗಿದ್ದ ಗೌರಿದೇವಿಯು ಮನೆಯ ಹೊರಗೆ ಗದ್ದೆಯಲ್ಲಿ ಆಕಳೊಂದು ಅರಚುತ್ತಿರುವುದನ್ನು ಕೇಳಿ ಏನಾಯಿತೆಂದು ತಿಳಿಯಲು ಆಕಳಿನತ್ತ ನಡೆದುಕೊಂಡು ಹೋಗುತ್ತಿರುವಾಗ ಪ್ರಸವ ವೇದನೆ ಶುರುವಾಗಿ ಗಂಡು ಕೂಸಿಗೆ ಹೆರಿಗೆಯಾಯಿತು. ಗೌರಿದೇವಿಯನ್ನು ಮನೆಯಿಂದ ಆಚೆ ಬರುವಂತೆ ಕೂಗಿದ್ದು ಆಕಳಿನಲ್ಲಿರುವ ಮುಕ್ಕೋಟಿ ದೇವತೆಗಳು. ಮುಕ್ಕೋಟಿ ದೇವತೆಗಳ ಅಪ್ಪಣೆಯಂತೆ ಭೂಮಿಯಲ್ಲಿ ಜನಿಸಿದ ಆ ಕೂಸೆ ಕ್ರಿಸ್ತಶಕ 1480ರಲ್ಲಿ ಜನಿಸಿದ ಶ್ರೀ ವಾದಿರಾಜ ತೀರ್ಥರು. ತ್ರಿಕಾಲಜ್ಞಾನಿಗಳಾಗಿದ್ದ ವಾಗೀಶ ತೀರ್ಥರು ಹಿಂದಿನ ಏಕಾದಶಿಯ ದಿವಸವೇ ಹುಟ್ಟಲಿರುವ ಮಗುವಿಗಾಗಿ ಗದ್ದೆಯಲ್ಲಿ ಬಿಡಾರ ಹೂಡಿದ್ದರು. ತಾಯಿ ಶಿಶುವಿನ ಆರೈಕೆಗೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಭೂವರಾಹ ಸ್ವಾಮಿ ಅನುಗ್ರಹದಿಂದ ಭೂಮಿಯ ಮೇಲೆ ಜನಿಸಿದ ಶಿಶುವಿಗೆ ಭೂವರಾಹ ಅಂತ ನಾಮಕರಣ ಮಾಡಲು ಅಪ್ಪಣೆ ನೀಡಿ ಸದ್ಯಕ್ಕೆ ಮಗು ನಿಮ್ಮ ಹತ್ತಿರವೇ ಬೆಳೆಯಲಿ ಅಂತ ಹೇಳಿ ಹೊರಟರು. ಭೂವರಾಹನು ಜನಿಸಿದ ಗದ್ದೆಯು ಗೌರಿ ಗದ್ದೆಯಾಯಿತು. ದೈವಿ ಬಾಲಕ ಭೂವರಾಹನಿಗೆ 8 ವರ್ಷಗಳಲ್ಲೇ ಸಕಲ ವಿದ್ಯೆ ಗ್ರಹಿಸಲು ಯಾವುದೇ ಬಾಲಕವಾಗಲಿಲ್ಲ. ಉಪನಯನ ಸಂಸ್ಕಾರವಾಯಿತು. ಮಗುವನ್ನು ಮಠಕ್ಕೆ ಒಪ್ಪಿಸಲು ತಂದೆ ತಾಯಿಗೆ ದುಃಖ ಉಮ್ಮಳಿಸಿತು. ನಿಮಗೆ ಮತ್ತೊಂದು ಮಗುವಾಗುವವರೆಗೆ ಭೂವರಾಹನು ನಿಮ್ಮ ಬಳಿಯೇ ಇರಲಿ, ಇನ್ನೊಂದು ಮಗುವಾದ ನಂತರ ತಡ ಮಾಡದೆ ತಂದೊಪ್ಪಿಸಿ ಮಾತಿನಿಂದ ನಡೆದುಕೊಳ್ಳಿ ಅಂತ ಶ್ರೀ ವಾಗೀಶ ತೀರ್ಥರು ಹೇಳಿದರು. ಮತ್ತು ನಿಮ್ಮ ಮಗು ಸಾಮಾನ್ಯ ಮಗುವಲ್ಲ, ಲಾತವ್ಯ ದೇವರ ಅವತಾರ. ಆತನಿಂದ ಲೋಕೋದ್ಧಾರವಲ್ಲದೆ ನಿಮ್ಮನ್ನು ಹಿಡಿದು ನಿಮ್ಮ ವಂಶಜರ ಉದ್ಧಾರವಾಗಲಿದೆ ಅಂತ ಶ್ರೀ ವಾಗೀಶ ತೀರ್ಥರು ನುಡಿದರು. ಅದರಂತೆ ತಮಗೂ ಇನ್ನೊಂದು
ಮಗುವಾದ ಕೂಡಲೇ ಶ್ರೀ ಭೂವರಾಹನನ್ನು ವಾಗೀಶ ತೀರ್ಥರಿಗೆ ತಂದು ಒಪ್ಪಿಸಿದರು. ಭೂವರಾಹನಿಗೆ ವಾದಿರಾಜ ತೀರ್ಥರೆಂಬ ನಾಮಾವಿಧಾನ ಮಾಡಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ಶ್ರೀ ವಾಗೀಶ ತೀರ್ಥರಿಂದ ಎಲ್ಲವನ್ನೂ ಕಲಿತಿದ್ದ ವಾದಿರಾಜರು ಗುರುಗಳ ಅಪ್ಪಣೆ ಮೇರೆಗೆ ಮತ ಪ್ರಚಾರಾರ್ಥ ದೇಶ ಸಂಚಾರಕ್ಕೆ ಹೊರಟರು. ಸಂತಾನವಾದರೆ ಶ್ರೀಯರಿಗೆ ಲಕ್ಷಾಭರಣ ಮಾಡಿಸುವುದಾಗಿ ಹರಕೆ ಹೊತ್ತಿದ್ದ ತಾಯಿಯು ದೇಶ ಸಂಚಾರಕ್ಕಾಗಿ ಹೊರಟು ನಿಂತ ಶ್ರೀ ವಾದಿರಾಜರಿಗೆ ಲಕ್ಷಾಭರಣದ ಬಗ್ಗೆ ಪ್ರಸ್ತಾಪಿಸಲಾಗಿ ನಿಮ್ಮ ಹರಕೆಯನ್ನು ನಾನೇ ತೀರಿಸಲಿದ್ದೇನೆ ಅಂತ ಹೇಳಿ ಯಾತ್ರೆಯನ್ನು ಕೈಕೊಂಡರು. ಶ್ರೀ ವಾದಿರಾಜರ ಉಪಾಸ್ಯ ಮೂರ್ತಿಯ ವದನ ಅಂದರೆ ಶ್ರೀಹರಿಯೇ. ನಿತ್ಯವೂ ಅಶ್ವರೂಪದಲ್ಲಿ ಶ್ರೀಹರಿಯು ವಾದಿರಾಜರು ನಿವೇದಿಸುವ ಬೆಲ್ಲ, ಕಡಲೆಬೇಳೆ, ಕಲ್ಲು ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮಿಶ್ರಿತವಾದಂಥ ಹಯಗ್ರೀವವನ್ನು ಹಿಂದಿನಿಂದ ನಿಂತು ಭಕ್ಷಿಸುತ್ತಿದ್ದರು. ವಾದಿರಾಜರ ಮಹಿಮೆಯನ್ನು ಅರಿಯಲು ಒಂದು ಘಟನೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಬ್ರಾಹ್ಮಣನಾದ ದಶಕಂಠ ರಾವಣನನ್ನು ವಧಿಸಿದ್ದರಿಂದ ಬಂದ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಪಂಡಿತರಿಂದ ಉಪಾಯವನ್ನು ಕೇಳಲಿಕ್ಕಾಗಿ ಒಬ್ಬ ಅಹಂಕಾರಿ ಬ್ರಾಹ್ಮಣನು, ಶ್ರೀರಾಮ, ನಿನಗೆ ಬಂದಿರತಕ್ಕಂಥ ಬ್ರಹ್ಮಹತ್ಯಾ ದೋಷವನ್ನು ನಾನೇ ಸ್ವೀಕರಿಸುತ್ತೇನೆ ಅಂತ ಅಹಂಕಾರದಲ್ಲಿ ನುಡಿದು ಇದು ನನ್ನ ಅಪ್ಪಣೆ ಅಂತ ಅಂದದ್ದರಿಂದ ಬ್ರಹ್ಮರಾಕ್ಷಸನಾದನು. ಅಂದಿನಿಂದಲೂ ಕಲಿಯುಗದಲ್ಲಿ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತನಾಗುವವರೆಗೆ ಹಲವು ಬಾರಿ ಬ್ರಾಹ್ಮಣನಾಗಿ ಜನ್ಮಿಸಿ ಲೌಕಿಕ ಭೋಗವನ್ನು ಅನುಭವಿಸುವಂತೆ ಶ್ರೀರಾಮದೇವರೇ ಅನುಗ್ರಹಿಸಿದ್ದಾರೆ. ಅಂತೆ ನಾರಾಯಣಾಚಾರ್ಯ ಎಂಬ ಹೆಸರಿನಿಂದ ವಾದಿರಾಜರ ಶಿಷ್ಯನಾಗಿ ಜನಿಸಿದ್ದಾನೆ. ಒಮ್ಮೆ ವ್ಯಾಸರಾಯರು ಸಾಧನಾ ದ್ವಾದಶಿ ದಿವಸ ಭಿಕ್ಷೆ ಸ್ವೀಕರಿಸಲು ಶ್ರೀ ವಾದಿರಾಜರಿಗಾಗಿ ಕಾದು ಕುಳಿತಿದ್ದರು. ತಡವಾಗಬಾರದೆಂದು ಸ್ನಾನ ಮಾಡಿ ಆನೀಕಗಳನ್ನು ಪೂರೈಸದೆ ಬಂದು ವ್ಯಾಸರಾಯರೊಂದಿಗೆ ಭಿಕ್ಷೆಯನ್ನು ಸ್ವೀಕರಿಸಿದರು. ನಂತರ ಪುನಃ ನದಿ ದಂಡೆಗೆ ಹೋಗಿ ತಾವು ಭುಂಜಿಸಿದ ಆಹಾರವನ್ನೆಲ್ಲ ಬಾಯಿಯಿಂದ ಕ್ರಮವಾಗಿ ಹೊರಗೆ ತೆಗೆದಿಟ್ಟು ಸ್ನಾನ ಮಾಡಿ ನಿತ್ಯಾನಿಕ ಪೂರೈಸಿ ಮತ್ತೆ ಬಾಯಿಂದ ತೆಗೆದಿಟ್ಟಿದ್ದ ಆಹಾರವನ್ನೆಲ್ಲ ಸ್ವೀಕರಿಸಿದ್ದನ್ನು ಶಿಷ್ಯ ನಾರಾಯಣಾಚಾರ್ಯನು ನೋಡಿ, ಅಯ್ಯೋ, ನಮ್ಮ ಗುರುಗಳು ಸ್ನಾನ ಮಾಡದೆ ಭಿಕ್ಷೆ ಸ್ವೀಕರಿಸಿದ್ದರು ಅಂತ ಎಲ್ಲರ ಮುಂದೆಯೂ ಹೇಳತೊಡಗಿದನು. ದುರಹಂಕಾರಿಯಾದ ನಾರಾಯಣಾಚಾರ್ಯನಿಗೆ ವಾದಿರಾಜರು ಶಾಪವನ್ನು ಕೊಟ್ಟು ಬ್ರಹ್ಮರಾಕ್ಷಸನಾಗುವಂತ ಅಂದರು. ನಾರಾಯಣಾಚಾರ್ಯನಿಗೆ ದುಃಖವಾಗಿ ಶಾಪ ವಿಮೋಚನೆಗೆ ಅಂಗಲಾಚಿದಾಗ, ಸ್ವಲ್ಪ ದಿವಸ ನೀನು ಬ್ರಹ್ಮರಾಕ್ಷಸನಾಗಿರು, ನಿನ್ನ ಹತ್ತಿರ ಹಾದು ಹೋಗುವವರಿಗೆ ಆ ಕ ಮಾ ವೈ ಕೋನ ಸ್ನಾತಃ ಅಂತ ಉಚ್ಚರಿಸಿ ಈ ಸಂಕೇತಾಕ್ಷರಗಳ ಅರ್ಥವನ್ನು ಬಿಡಿಸಿ ಹೇಳುವಂತೆ ಕೇಳು. ಯಾರು ಇದರ ಅರ್ಥವನ್ನು ಬಿಡಿಸಿ ಹೇಳುವರೋ ಅವರಿಂದ ನಿನಗೆ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತಿ ಅಂತ ಹೇಳಿದರು. ಬ್ರಹ್ಮರಾಕ್ಷಸ ನಾರಾಯಣಾಚಾರ್ಯ ಹಂಪಿಯಲ್ಲಿರುವ ಬೆಟ್ಟ ಗುಡ್ಡಗಳಲ್ಲಿ ಅಲಿಯುತ್ತಿದ್ದನು. ಸಿಕ್ಕವರಿಗೆಲ್ಲ ಸಂಕೇತಾಕ್ಷರಗಳ ಅರ್ಥ ಕೇಳುತ್ತಿದ್ದನು. ಬಿಡಿಸಿ ಹೇಳದವರನ್ನು ಬಡಿದು ತಿಂದು ಬದುಕಿದ್ದನು. ಒಮ್ಮೆ ಸ್ವತಃ ವಾದಿರಾಜರು ಶಿಷ್ಯನಾದ ನಾರಾಯಣಾಚಾರ್ಯನಿಗೆ ಬ್ರಹ್ಮರಾಕ್ಷಸ ಜೀವದಿಂದ ಮುಕ್ತಿ ದೊರಕಿಸಲು ಅವನಿರುವ ಸ್ಥಳಕ್ಕೆ ಬಂದರು. ಅವನು ಆಕ ಮಾವೈ ಕೋನ ಸ್ನಾತಃ ಇದನ್ನು ಬಿಡಿಸಿ ಹೇಳು, ಇಲ್ಲದಿದ್ದರೆ ನಿನ್ನನ್ನು ಬಿಡದೆ ಭಕ್ಷಿಸುತ್ತೇನೆ ಅಂದಾಗ, ಆಷಾಢೆ ಕಾರ್ತಿಕೆ ಮಾಘೆ ವೈಶಾಖೆ ಸ್ನಾನ ತತ್ಪರ ಬ್ರಹ್ಮರಾಕ್ಷಸ ಪೈಶಾಚ ಯೋನೇ ಮುಕ್ತೋ ಭವೇ ಧ್ರುವಂ. ಆ ಅಂದರೆ ಆಷಾಢ, ಕ ಅಂದರೆ ಕಾರ್ತಿಕ, ಮಾ ಅಂದರೆ ಮಾಘ, ವೈ ಅಂದರೆ ವೈಶಾಖ ಮಾಸಗಳಲ್ಲಿ ಪ್ರಾತಃಸ್ನಾನ ಮಾಡುವವರು ಪಿಶಾಚಿ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತರಾಗುವರು. ಜಲಸ್ಪರ್ಶ ಮಾಡದ ಜನ್ಮ ನಿನ್ನದು, ನೀನು ಸ್ನಾನ ಮಾಡಲಾರೆ, ಸದ್ಯ ಮಂತ್ರಸ್ನಾನ ಮಾಡು ಅಂತ ಹೇಳಿ ಬ್ರಹ್ಮರಾಕ್ಷಸ ಜನ್ಮದಿಂದ ವಿಮುಕ್ತಿಗೊಳಿಸಿದರು. ಮತ್ತು ವಾದಕ್ಕೆ ಕಾಲ್ಕೆರೆದು ನಿಲ್ಲುವ ಸ್ವಭಾವದಲ್ಲಿ ನೀನು ಎಲ್ಲ ಭೂತಗಳನ್ನು ಮೆಟ್ಟಿ ನಿಲ್ಲುವವನಾದ್ದರಿಂದ ನೀನು ಭೂತರಾಜನೆಂಬ ಹೆಸರಿನಿಂದ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ನನ್ನ ಸೇವೆಯಲ್ಲಿರು, ಮುಂದೊಮ್ಮೆ ನಿನಗೆ ರುದ್ರ ಪದವಿಯು ಲಭಿಸುತ್ತದೆ ಅಂತ ಹೇಳಿ ಆಶೀರ್ವದಿಸಿದರು. ಮತ್ತೊಂದು ಘಟನೆ. ಜೈನ ಧರ್ಮದ ಹೆಗಡೆಯವರು ಕುಡುಂಬ ಎಂಬ ಗ್ರಾಮದವರು. ಕುಡುಂಬ ಗ್ರಾಮವು ಪವಿತ್ರ ಕ್ಷೇತ್ರವಾಗಿತ್ತು. ಅಲ್ಲಿಯ ನೇತ್ರಾವತಿ ನದಿಯ ಸುಂದರ ಪರಿಸರದಲ್ಲಿ ವಿಹರಿಸ ಬಯಸಿ ಪಾರ್ವತಿ ಪರಮೇಶ್ವರರು ಆಕಾಶದಿಂದ ಇಳಿದೇ ಬಿಟ್ಟರು. ಕುಡುಂಬ ಗ್ರಾಮದಲ್ಲಿ ತಾವು ಸಂಚರಿಸಿದ ಕುರುಹಾಗಿ ಶಿವಲಿಂಗವನ್ನು ಅಲ್ಲಿ ಬಿಟ್ಟು ತೆರಳಿದರು. ಹೆಗಡೆಯವರು ಬ್ರಾಹ್ಮಣರನ್ನು ಶಿವಲಿಂಗಕ್ಕೆ ಪೂಜೆಗೆ ನೇಮಿಸಿದರು. ಶ್ರೀ ವಾದಿರಾಜರು ಮಹಾ ತಪಸ್ವಿಗಳೆಂದು ತಿಳಿದು ಹೆಗಡೆಯವರು ಅವರನ್ನು ಕರೆಯಿಸಿ ಶಿವಲಿಂಗಕ್ಕೆ ಶಾಸ್ತ್ರಬದ್ಧವಾಗಿ ಅವರಿಂದ ಪೂಜೆ ನಡೆಯಬೇಕೆಂದು ಕೇಳಿಕೊಂಡರು. ವಾದಿರಾಜರು ಕದಿರೆಯಿಂದ ಶ್ರೀ ಮಂಜುನಾಥನನ್ನು ತರಿಸಿದರು.
ಮಂಜುನಾಥನಲ್ಲಿ ಭೂತರಾಜರ ಒಂದು ಅಂಶವನ್ನು ಇಟ್ಟರು, ಮಂಜುನಾಥನೆಂದು ಪೂಜಿಸಿದರು ಮತ್ತು ಆ ಮಂಜುನಾಥ ಕ್ಷೇತ್ರವನ್ನು ಭೂತರಾಜರೇ ಅಣ್ಣಪ್ಪ ದೇವರಾಗಿ ಸಂರಕ್ಷಿಸುತ್ತಾರೆ ಅಂತ ಹೇಳಿದರು. ಅದೇ ಈಗಿನ ಧರ್ಮಸ್ಥಳವು. ಅಂದು ಮೊದಲುಗೊಂಡು ಹೆಗಡೆಯವರ ಮನೆತನವು ಅತ್ಯಂತ ಶ್ರೀಮಂತವಾಗಿ ಬೆಳೆದು ಬಂದಿದೆ. ಅದೇ ಮನೆತನದ ಈಗಿನ ವೀರೇಂದ್ರ ಹೆಗಡೆಯವರು ಕೂಡ ಎಷ್ಟೊಂದು ಪ್ರಭಾವಶಾಲಿ ಶ್ರೀಮಂತ ಧಾರ್ಮಿಕರು ಅನ್ನುವುದನ್ನು ನಾವು ನೋಡುತ್ತಿದ್ದೇವೆ. ವಾದಿರಾಜರು ವೇದವ್ಯಾಸರ ದರ್ಶನಾಶೀರ್ವಾದ ಪಡೆಯಲು ಶಿಷ್ಯರೊಂದಿಗೆ ಪ್ರಯಾಗ ಕ್ಷೇತ್ರಕ್ಕೆ ಬಂದು ಬ್ರಹ್ಮದೇವರ ಸಂಧ್ಯಾ ಮಠದಲ್ಲಿ ತಂಗಿದರು. ಅಲ್ಲಿ ಶಿಷ್ಯರಿಗೆ ಏನೋ ಕಾರಣ ಹೇಳಿ ಕೆಲವೇ ದಿನಗಳಲ್ಲಿ ನಾನಿಲ್ಲಿ ಮರಳಿ ಬರುವುದಾಗಿ ಹೇಳಿ ವೇದವ್ಯಾಸರೊಂದಿಗೆ ವೇದವ್ಯಾಸರಿರುವ ಗುಹೆಗೆ ತೆರಳಿ ಅವರಿಂದ ಆಶೀರ್ವಾದ ಪಡೆದು ತಾಯಿಯ ಹರಕೆಯಾದ ಲಕ್ಷಾಭರಣ ಸಮರ್ಪಣೆಗೆ ಆಶೀರ್ವಾದ ಪಡೆದು ಶ್ರೀಮನ್ ಮಹಾಭಾರತ ಗ್ರಂಥದಲ್ಲಿರ್ತಕ್ಕಂಥ ಕಠಿಣವಾದ 1,00,000 ಶಬ್ದಗಳಿಗೆ ಸರಳ ಅರ್ಥವನ್ನು ರಚಿಸಿ ಅದನ್ನು ಶ್ರೀಹರಿಗೆ ಸಮರ್ಪಿಸಿದರು. ಲಕ್ಷಾಲಂಕಾರ ಎಂಬ ಜ್ಞಾನದ ಆಭರಣವನ್ನು ಶ್ರೀಹರಿಯು ಮೆಚ್ಚಿ ಧರಿಸುತ್ತಾನೆ. ಅಲ್ಲಿಗೆ ತಾಯಿಯು ಹೊತ್ತಿದ್ದ ಹರಕೆಯನ್ನು ತೀರಿಸಿದಂತಾಯಿತು. ಸಂಧ್ಯಾಮಠದಿಂದ ವಾದಿರಾಜ ಸ್ವಾಮಿಗಳು ಅಯೋಧ್ಯೆಗೆ ತೆರಳಿ ಅಲ್ಲಿ ಪೂಜೆಗಳೇ ನಡೆಯದಿದ್ದ ಮುಖ್ಯಪ್ರಾಣನ ಮತ್ತು ಗರುಡನ ಪ್ರತಿಮೆಗಳನ್ನು ತಮ್ಮ ಸುಪರ್ದಿಗೆ ಪಡೆದರು. ಹೀಗೆ ತಿರುಪತಿಗೆ ಬಂದರು. ತಿರುಪತಿಯ ಬೆಟ್ಟವು ವಾದಿರಾಜರಿಗೆ ಶಾಲಿಗ್ರಾಮದಂತೆ ತೋರಿದ್ದರಿಂದ ಬೆಟ್ಟವನ್ನು ಮೊಣಕಾಲಿನಿಂದಲೇ ಹತ್ತಿದರು. ಗಂಡಕಿ ನದಿಯಿಂದ ತಂದಿದ್ದ ಶಾಲಿಗ್ರಾಮಗಳ ಹಾರವನ್ನು ತಿಮ್ಮಪ್ಪನಿಗೆ ಸಮರ್ಪಿಸಿದರು. ಇದರಿಂದ ಶ್ರೀನಿವಾಸನು ವಾದಿರಾಜರಿಗೆ ಗೋಪುರದ ಪಾರ್ಶ್ವದಲ್ಲಿ ದರ್ಶನ ನೀಡಿ ವಾದಿರಾಜರೊಂದಿಗೆ ಮಾತನಾಡಿದನು. ಅದರ ನೆನಪಿಗಾಗಿ ಗೋಪುರದಲ್ಲಿಯ ಎಡಭಾಗದಲ್ಲಿ ವಿಮಾನ ವೆಂಕಟೇಶ್ವರನೆಂದು ತಿಳಿದವರೆಲ್ಲರೂ ನೋಡಿ ದರ್ಶಿಸಲು ಸುಲಭವಾಗಲೆಂದು ಇಡೀ ಗೋಪುರವೇ ಸ್ವರ್ಣದ್ದಿದ್ದರೂ ರಜತ ಬಣ್ಣದಲ್ಲಿ ಆ ಸ್ಥಳವನ್ನು ದರ್ಶಿಸಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ತಿರುಪತಿಯಿಂದ ಪೂನಾಕ್ಕೆ ಹೋದ ವಾದಿರಾಜರಿಗೆ ಪೂನಾದ ಆಗಿನ ಅರಸನು ಕನ್ನಡದಲ್ಲಿಯ ಶ್ರೇಷ್ಠ ಕೃತಿಯನ್ನು ಗುರುತಿಸಲು ಸ್ಪರ್ಧೆಯೊಂದನ್ನು ಏರ್ಪಡಿಸಿರುವುದಾಗಿ ತಿಳಿದು ಬಂತು. ಅದಾಗಲೇ ಅಲ್ಲಿ ಕವಿ ದಿಗ್ಗಜರಿಂದ ರಚಿಸಲ್ಪಟ್ಟ ಅನೇಕ ಕನ್ನಡ ಕೃತಿಗಳು ಸ್ಪರ್ಧೆಯಲ್ಲಿ ಇರಿಸಲ್ಪಟ್ಟಿದ್ದವು. ವಾದಿರಾಜರು ತಾವೂ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಬಯಸಿದರು. ತಾವು ರಚಿಸಿದ ಕೃತಿಯು ಉಡುಪಿಯಲ್ಲಿ ಇರುವುದಾಗಿಯೂ ಅದನ್ನು ತರಲು ಸಮಯಾವಕಾಶ ನೀಡಬೇಕೆಂದು ವಿನಂತಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ 12 ದಿನಗಳು ಬಾಕಿ ಇರುವುದಾಗಿಯೂ ಅಷ್ಟರೊಳಗೆ ಬೇಕಾದರೆ ಕೃತಿಯನ್ನು ಸ್ಪರ್ಧೆಯಲ್ಲಿ ಇಡಬಹುದೆಂದು ಅರಸನ ಕಡೆಯವರು ತಿಳಿಸಿದರು. ವಾದಿರಾಜರು ಉಡುಪಿಗೆ ತೆರಳಿ ಕೃತಿಯನ್ನು ತರಿಸುವ ಪ್ರಯತ್ನ ಅಸಾಧ್ಯವೆಂದು ಬಗೆದು ಪೂನಾದಲ್ಲಿಯೇ ಇದ್ದುಕೊಂಡು ಪ್ರತಿ ದಿವಸ ಪೂಜಾದಿಗಳು ಮುಗಿದು ಭಿಕ್ಷೆ ಸ್ವೀಕರಿಸುವ ಮಧ್ಯದಲ್ಲಿ ಸಿಗುವ ಅಲ್ಪಾವಧಿಯಲ್ಲಿಯೇ ರುಕ್ಮಿಣೀಶ ವಿಜಯವನ್ನು ರಚಿಸಿ ಸ್ಪರ್ಧೆಯಲ್ಲಿ ಇಟ್ಟರು. ಅದೇ ಕೃತಿಯು ಮೊದಲ ಬಹುಮಾನಕ್ಕೆ ಆಯ್ಕೆಯಾಯಿತು. ಕನ್ನಡ ಅಂದರೆ ನಮ್ಮದೊಂದೇ ಆಸ್ತಿ ಅಂತ ಭಾವಿಸಿ ಭ್ರಮೆಯಲ್ಲಿ ಬದುಕುತ್ತಿರುವವರು ಅವಶ್ಯವಾಗಿ ಘಟನೆ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದರೆ ಭ್ರಮಾಲೋಕದಿಂದ ಹೊರಬಂದು ಕಣ್ಣು ಬಿಟ್ಟು ಕನ್ನಡ ಸಾರಸ್ವತ ಲೋಕವನ್ನು ನೋಡಲು ಸಾಧ್ಯವಾಗುತ್ತದೆ. ವಾದಿರಾಜರು ಬರೆದ ತೀರ್ಥ ಪ್ರಬಂಧವನ್ನು ಅಧ್ಯಯನ ಮಾಡಿದವರಿಗೆ ಸಕಲ ತೀರ್ಥಕ್ಷೇತ್ರ ದರ್ಶನ ಫಲ ಲಭಿಸುವುದು. ಅಯೋಧ್ಯಾದಿಂದ ತಂದ ಮುಖ್ಯ ಪ್ರಾಣನ ಮತ್ತು ಗರುಡನ ಪ್ರತಿಮೆಗಳನ್ನು ಉಡುಪಿಯಲ್ಲಿ ಪ್ರತಿಷ್ಠಿಸಿದರು. ಉಡುಪಿ ಮತ್ತು ಮಧ್ವಾಚಾರ್ಯರ ಜನನ ಸ್ಥಳವಾದಂಥ ಪಾಜಕದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಶಿಲಾ ಪ್ರತಿಮೆಯನ್ನು ಸ್ಥಾಪಿಸಿದರು. ಶ್ರೀಮದ್ ವಾದಿರಾಜ ಸ್ವಾಮಿಗಳ ಮಹಿಮೆಗಳು ಅಪಾರವಾದವು. ಒಮ್ಮೆ ದಿಲ್ಲಿಯ ನವಾಬನ ಪುತ್ರನ ಗೋರಿ ಮೇಲೆ ಕೂತಿ ಇವರು ಪೂಜೆ ಮಾಡ್ತಾರೆ. ಅಲ್ಲಿ ನೋಡಿದವರು ಹೇಳಿದರು, ಇಲ್ಲಿ ನವಾಬನ ಪುತ್ರನ ಗೋರಿ ಇದು, ಇಲ್ಲಿ ನೀವು ಈ ಅಪವಿತ್ರ ಸ್ಥಳಗಳಿಗೆ ಪೂಜೆ ಮಾಡಿದ್ರಲ್ಲ ಅಂತ ಕೇಳಿದಾಗ ಇಲ್ಲಿ ಯಾರೂ ಸತ್ತಿಲ್ಲ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಈ ವಾದಿರಾಜ ಸ್ವಾಮಿಗಳ ಮಾತನ್ನು ಕೇಳಿದಂಥ ಒಬ್ಬ ಆ ನವಾಬನಿಗೆ ಸುದ್ದಿಯನ್ನು ಬಿಡಿಸಿದಾಗ ನವಾಬ ಅವರಿದ್ದಲ್ಲಿಗೆ ಬರ್ತಾನೆ. ನನ್ನ ಮಗ ಸತ್ತಾನ ಮತ್ತು ಅದು ನಾನು ಇಲ್ಲಿ ಆತನನ್ನು ಗೋರಿ ಮಾಡಿದ್ದೀನಿ, ಆತ ಸತ್ತಿಲ್ಲ ಅಂತ ನೀವು ಹೇಳಿದ್ರಿ ಅಂತ ಹೇಳಿದಾಗ, ಇಲ್ಲ ಆತ ಸತ್ತಿಲ್ಲ, ಈ ಗೋರಿಯನ್ನು ಅಗೆಯಿರಿ ಅಂಥೇಳಿ ವಾದಿರಾಜರು ಅಪ್ಪಣೆಯನ್ನು ಕೊಡ್ತಾರೆ. ಆ ಮೇರೆಗೆ ನವಾಬನ ಆ ಗೋರಿಯನ್ನು ಅಗೆಯಿಸಿದಾಗ ಆ ಮೃತ ಶರೀರವನ್ನು ಅವರು ತಮ್ಮ ಮಂತ್ರಪೂತವಾದಂಥ ಜಲವನ್ನು ಪ್ರೋಕ್ಷಿಸಿ ನವಾಬನ ಪುತ್ರನಿಗೆ ಮತ್ತೊಮ್ಮೆ ಜೀವವನ್ನು ಕೊಟ್ಟರು. ಮತ್ತೊಂದು ಅವರ ಮಹಿಮೆಗೆ ನಿದರ್ಶನ ಅಂತ ಹೇಳಿದರೆ, ಒಮ್ಮೆ ಅವರು ಗಂಗಾ ನದಿಗೆ ಹೋಗಿದ್ರಂತೆ. ಈಗಿಂತೆ
ಅದು ಬಹುಶಃ ಅಭಿವೃದ್ಧಿಗೊಂಡಿರಲಿಲ್ಲ. ಆ ಗಂಗಾ ನದಿ ತಟದಲ್ಲಿ ರಾತ್ರಿ ಏನಪ್ಪ ಅಂದ್ರೆ ಅವರೆಲ್ಲರೂ ಶಿಷ್ಯರೊಂದಿಗೆ ವಿಶ್ರಾಂತಿ ಪಡೆಯುವಾಗ ರಾತ್ರಿ ನದಿಯಲ್ಲಿರ್ತಕ್ಕಂಥ ಮೊಸಳೆಗಳೆಲ್ಲ ಇವರನ್ನು ಭಕ್ಷಿಸಲಿಕ್ಕೆ ಬರ್ತಾಯಿದ್ವಂತೆ. ಆದ್ದರಿಂದ ಶಿಷ್ಯರೆಲ್ಲ ಗಾಬರಿಗೊಂಡರು. ವಾದರಾಜ ಸ್ವಾಮಿಗಳಿಗೆ ಅವರೆಲ್ಲ ಧೈರ್ಯವನ್ನು ಹೇಳಿ ಅವರ ಸುತ್ತಲೂ ಒಂದು ಮಂಡಲವನ್ನು ಬರೆದು ಮತ್ತೇನಪ್ಪ ಅಂತಂದ್ರೆ ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೆ ಹೇಳಿದರು. ಆ ಮಂಡಲವನ್ನು ದಾಟಿಕೊಂಡು ಮೊಸಳೆಗೆ ಅವರನ್ನು ತಿನ್ನಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಮತ್ತೊಂದು ನಿದರ್ಶನ. ವಾದಿರಾಜ ಸ್ವಾಮಿಗಳ ದಂಡದಲ್ಲಿ ಇಲಿ ಮತ್ತು ಸರ್ಪದ ಚಿಹ್ನೆಗಳಿವೆ. ಅದರ ಹಿನ್ನೆಲೆ ಏನಂತ ಹೇಳಿದರೆ, ಇವರೊಮ್ಮೆ ತಪಸ್ಸಿಗೆ ಕುಳಿತಿದ್ದಾಗ ಅಲ್ಲಿ ಇಲಿ ಹಾವಿನಿಂದ ಜೀವರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಓಡಿ ಬರ್ತದೆ. ಹಾವು ಇಲಿಯನ್ನು ಬೆನ್ನಟ್ಟಿ ವಾದಿರಾಜ ಸ್ವಾಮಿಗಳಿದ್ದಲ್ಲಿ ಬರ್ತದೆ. ವಾದಿರಾಜ ಸ್ವಾಮಿಗಳು ನೋಡಿರ್ತಕ್ಕಂಥ ಹಾವು ಇಲಿಯನ್ನು ಭಕ್ಷಿಸುವ ತನ್ನ ವಿಚಾರವನ್ನು ಕೈಬಿಟ್ಟು ವಾದಿರಾಜ ಸ್ವಾಮಿಗಳಿಗೆ ನಮಸ್ಕರಿಸುವಂತೆ ಬಾಗಿ ಕೂಡುತ್ತದೆ ಮತ್ತು ಇಲಿಯ ಮೇಲಿನ ದ್ವೇಷವನ್ನು ಅದು ಮರೆಯುತ್ತದೆ. ಅದರ ಸಂಕೇತವಾಗಿ ವಾದಿರಾಜ ಸ್ವಾಮಿಗಳ ದಂಡದಲ್ಲಿ ಇಲಿ ಮತ್ತು ಹಾವಿನ ಚಿಹ್ನೆಗಳಿವೆ. ಇನ್ನು ವಾದಿರಾಜ ಸ್ವಾಮಿಗಳು ತಪವನ್ನು ಕೈಗೊಂಡಂಥ ಗೊಂಡಾರಣ್ಯವಂತೂ ವಿಷಕಾರಿ ಸರ್ಪಗಳು ಮಾತ್ರವಲ್ಲ, ಕ್ರೂರ ಮೃಗಗಳಿಂದ ಕೂಡಿದ್ದಾಗಿತ್ತು. ಆ ಸ್ಥಳಕ್ಕೆ ಹೋಗಲು ಇಂದಿಗೂ ಭಯವಾಗುತ್ತದೆ. ಇತ್ತೀಚಿನ ವರ್ಷಗಳಿಂದ ಬ್ರಾಹ್ಮಣರು ಆಚಾರ್ಯರು ಗುಂಪು ಕಟ್ಟಿಕೊಂಡು ಆ ಸ್ಥಳಕ್ಕೆ ಹೋಗಿ ಜ್ಞಾನಯಜ್ಞವನ್ನು ನಡೆಸಿ ಪೂಜೆ ನೈವೇದ್ಯ ಮಾಡಿಕೊಂಡು ಬರುತ್ತಿದ್ದಾರೆ. ಕೆಲವು ಜ್ಞಾನಿಗಳ ತಪಸ್ಸುಗಳ ಗುರುತೇ ಹಲವರಿಗೆ ಇರಲಾರದು. ಒಮ್ಮೆ ಗಂಗಾವತಿಯ ಆರಕ್ಷಕ ಠಾಣೆಯವರಿಗೂ ಗಂಗಾವತಿಯಲ್ಲಿರುವ ಯಾಜ್ಞವಲ್ಕ್ಯ ಮಂದಿರದ ವ್ಯಾಜ್ಯ ಪರಿಹಾರಕ್ಕಾಗಿ ಬಂತು. ಶಾಂತಕುಮಾರ್ ಅಂತ ಪೊಲೀಸ್ ಅಧಿಕಾರಿಯು ಮನವಿ ಪತ್ರವನ್ನು ಸವಿಸ್ತಾರವಾಗಿ ಓದಿ ಯಾಜ್ಞವಲ್ಕ್ಯ ಅನ್ನುವುದನ್ನು ಯಜ್ಞವಲ್ಯ ಅಂತ ಓದಿ ಯಜ್ಞವಲ್ಯ ಅಂದರೆ ಯಾರು ಅಂತ ಕೇಳಿದರು. ಜ್ಞಾನಕಾಂಡದಲ್ಲಿಯೂ ಯಜ್ಞಕಾಂಡದಲ್ಲಿಯೂ ಯಾಜ್ಞವಲ್ಕ್ಯರನ್ನು ಮೀರಿಸುವವರೇ ಇಲ್ಲ ಅಂತ ಜನಕ ಮಹಾರಾಜನಿಂದ ಅನೇಕ ಬಾರಿ ಸನ್ಮಾನಿಸಿಕೊಂಡ ಯಾಜ್ಞವಲ್ಕ್ಯರು ಲೌಕಿಕರ ಪಾಲಿನ ಯಜ್ಞವಲ್ಯರಾಗುತ್ತಾರೆ. ಇದನ್ನು ಯಾಕೆ ಇಲ್ಲಿ ಸ್ಮರಿಸಿದನೆಂದರೆ, ಧಾರವಾಡದ ಬಸ್ ಸ್ಟ್ಯಾಂಡಿಗೆ ಹೋಗಿ ಸೋಂದಾ ವಾದಿರಾಜರ ಮಠಕ್ಕೆ ಹೋಗಲು ಮೊದಲು ಯಾವ ಊರಿಗೆ ಹೋಗಬೇಕು ಅಂತ ಕೇಳಿದರೆ ಆ ಊರ ಹೆಸರನ್ನೇ ಕೇಳಿಲ್ಲ ಅಂತ ಅಂದುಬಿಟ್ರು. ಇರಲಿ, ವಾದಿರಾಜರು ವೃಂದಾವನಸ್ಥರಾಗಿರುವ ಸೋದೆ ಅಥವಾ ಸೌಂದಾಕ್ಕೆ ಹೋಗಿ ಧವಳಗಂಗೆಯಲ್ಲಿ ಮುಳುಗೆದ್ದು ಭೂತರಾಜರಿಗೆ ಕಾಯಿ ಉರುಳಿಸಿ ವಾದಿರಾಜರ ದರ್ಶನ ಪಡೆಯುವುದು ಭಾಗ್ಯವಂತರ ಭಾಗ್ಯವೇ ಸರಿ. ಯಲ್ಲಾಪುರ ಅಥವಾ ಶಿರಸಿಯಿಂದ 16-18 ಕಿಲೋಮೀಟರ್ ದೂರದಲ್ಲಿ ಸೌಂದಾ ಮಠವಿದೆ. ತೀರ್ಥ ಪ್ರಸಾದಕ್ಕೆ ವ್ಯವಸ್ಥೆ ಇದೆ. ಉಳಿದುಕೊಳ್ಳಲಿಕ್ಕೆ ಸ್ಥಳ ಮತ್ತು ಕೊಠಡಿಗಳ ಲಭ್ಯವಿದೆ. ಇದೇ ಫಾಲ್ಗುಣ ಕೃಷ್ಣ ತೃತೀಯ ಭಾವಿ ಸಮೀರರೆಂದೇ ಖ್ಯಾತರಾದ ಶ್ರೀಮದ್ ವಾದಿರಾಜರ ಆರಾಧನೆ ಇದೆ. ಕ್ಷೇಮಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.